ಶಿವಲೀಲಾ ವಾಯ್ಸ್ ಕೇಳ್ತಿದ್ದೇನಮ್ಮ? ಎಲ್ಲರಿಗೆ ವಾಯ್ಸ್ ಕೇಳಿಸ್ತಾ ಇದೆನಾ? ಎಸ್ ಸರ್, ಕೇಳಿಸ್ತಿದೆ ಸರ್. ಅವಾಗ ಮಿಡಲ್ ಸ್ವಲ್ಪ ಮಾತಾಡ್ಬೇಕು. ಎಸ್ ಎಸ್ ಸರ್, ನೋ ಸರ್ ಅಂತ ಹೇಳ್ಬೇಕು ನೋಡ್ರಿ ಎಲ್ಲರೂ. ಓಕೆ ಸರ್. ಎಲ್ಲರೂ ಮಾತಾಡ್ಬೇಕು. ಓಕೆ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಒಂದು 5 ನಿಮಿಷ ಹಂಗೆ ಇರ್ರಿ. ಈಗ ಸ್ಕ್ರೀನ್ ಕಾಣ್ತಿದೆನಾ? ಎಸ್ ಸರ್. ಸರಿ. ಸ್ಕ್ರೀನ್ ಎಲ್ಲರಿಗೆ ವಿಜಿಬಲ್ ಇದೆಯಲ್ಲ ಹಾಗಾದ್ರೆ? ಎಸ್ ಸರ್. ಸೊ ಆಲ್ರೆಡಿ ಎಕ್ಸಾಂಪಲ್ಸ್ ಎಲ್ಲ ನಾವು ಕಂಪ್ಲೀಟ್ ಮಾಡಿದ್ವಿ, ಹೌದಾ? ಟ್ರೈ, ಪ್ರಿಂಟ್, ಇನ್ ಟ್ರೈ ಅಂತೆಲ್ಲ ನಾವು ನಿನ್ನೆ ಎಸ್ಟರ್ಡೇ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಟುಡೇ ವಿಲ್ ಗೋ ಫಾರ್ ಟ್ರೈ ಟೈಪ್ಸ್ ಆಫ್ ಎಕ್ಸೆಪ್ಷನ್ಸ್. ಎಲ್ಲರೂ ಪ್ರೆಸೆಂಟ್ ಇದ್ದೀರಾ? ಎಸ್ ಸರ್. ಆಯ್ತು, ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲಾದ್ರೂ ಮತ್ತೆ ಕ್ಲಾಸ್ ಡಿಸ್ಕನೆಕ್ಟ್ ಆಯಿತು ಅಂತಂದರೆ ಚಾಟ್ ಬಾಕ್ಸ್ ಅಥವಾ ಮೆಸೇಜ್ ಆದರೂ ಮಾಡಿರಿ, ಅಥವಾ ವಾಟ್ಸಪ್ ಆದರೂ ಮಾಡಿರಿ, ಆಯಿತಾ? ಎಕ್ಸಿಟ್ ಆಗಿರಿ ಅಂತ ಹೇಳಿ. ಓಕೆ ಸರ್. Right. So let's begin the today's classes. That is types of exceptions over here. Exceptions are categorized into, there are two types. There are predefined two types, predefined, so user defined. These are the two types of exceptions are available in the types of exception handling anta ನಾವು ಹೇಳಿದ್ವಿ. So voice clarity ಇದೆಯಲ್ಲ ನಿಮಗೆ? हाँ सर, क्लियर है बट लो है सर. Okay, just I will see a little bit, I will increase the louder. Okay, next, predefined exceptions and user defined exceptions are there are two types of categories in the exception handling mechanisms. Is it okay voice? Yes sir. Okay. No. Yes sir, okay. Right. Predefined exceptions, we'll start with one by one. Predefined exceptions over here.
The runtime errors representation classes which are present in a Python software are known as a predefined exceptions. Predefined exceptions ಯಾವುದಕ್ಕೆ ಹೇಳಬೇಕು ಅಂತಂದ್ರೆ ನಾವು ಬರ್ದಿರ್ತಕ್ಕಂಥ ಆಲ್ರೆಡಿ ಪ್ರೋಗ್ರಾಮ್ಸ್ ಅಲ್ಲಿ ಎಕ್ಸೆಪ್ಷನ್ಸ್ ಮೆಕ್ಯಾನಿಸಮ್ಸ್ ಅಥವಾ ಎಕ್ಸೆಪ್ಷನ್ಸ್ ಆಲ್ರೆಡಿ ಇಂಪ್ಲಿಮೆಂಟೇಷನ್ಸ್ ಮಾಡಿರ್ತಕ್ಕಂಥದ್ದು ಸಿಸ್ಟಮ್ ಅಲ್ಲಿ ಪ್ರಿಡಿಫೈನ್ಡ್ ಆಗಿ ಬಂದಿರತಕ್ಕಂಥದ್ದು ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಇನ್ಬಿಲ್ಟ್ ಎಕ್ಸೆಪ್ಷನ್ಸ್ ಇರ್ತಕ್ಕಂಥ ಮೆಥಡ್ಸ್ ಗೆ ನಾವು ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೆ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ಸ್ ಯಾವ್ಯಾವು ಅಂತಂದ್ರೆ ಫಸ್ಟ್ ಒನ್ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಷನ್ಸ್, ಅದಾದ್ಮೇಲೆ ಝೀರೋ ಡಿವಿಷನ್ ಎರರ್, ಆಮೇಲೆ ಕೀ ಎರರ್ಸ್, ಇಂಡೆಕ್ಸ್ ಎರರ್, ನೇಮ್ ಎರರ್. ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಂದ ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬೈ ಬಿಲ್ಟ್ ಆಫ್ ಇನ್ಬಿಲ್ಟ್ ಅಲ್ಲಿ ಬಂದಿರತಕ್ಕಂಥ ಸಾಫ್ಟ್ವೇರ್ ಇನ್ಬಿಲ್ಟ್ ಅಲ್ಲಿ ಬಂದಿರತಕ್ಕಂಥ ಎಕ್ಸೆಪ್ಷನ್ಸ್, ದಟ್ ಈಸ್ ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ predefined exceptions raised automatically whenever corresponding runtime errors is occurred. ಅಂದ್ರೆ ಆಟೋಮೆಟಿಕಲ್ ಅಂದ್ರೆ ಅರ್ಥ ಏನು, ಸಿಸ್ಟಮ್ ಅಲ್ಲಿ ಬಂದಿರತಕ್ಕಂತ ಬೈ ಡಿಫಾಲ್ಟ್ ಆಗಿ ಎರರ್ ನ ನಾವು ಆಟೋಮೆಟಿಕಲಿ ನಾವು ರನ್ ಟೈಮ್ ಅಲ್ಲಿ ಬಂತು ಅಂತಂದ್ರೆ ನಾವು ಅದನ್ನ ಹ್ಯಾಂಡಲ್ ಮಾಡಬಹುದು. ಆಟೋಮೆಟಿಕಲಿ ಸಿಸ್ಟಮ್ ರೈಸ್ ಮಾಡುತ್ತೆ, ಹೌದಾ? ಅಂದ್ರೆ ಈ ರೀತಿಯಾದ ಒಂದು ಝೀರೋ ಡಸ್ ನಾಟ್ ಡಿವೈಡ್ ಬೈ ನಂಬರ್ ಅಂತ ಬರ್ತಾ ಇರುತ್ತೆ. ಸೊ ಇಂಥ ಎರರ್ಸ್ ಗೆ ನಾವೆಲ್ಲ ಆಟೋಮೆಟಿಕಲಿ ಡಿಟೆಕ್ಟ್ ಮಾಡೋದಕ್ಕೆ ನಾವು ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತ ಹೇಳ್ಬೇಕಾಗುತ್ತೆ. ಅಂತದನ್ನ ರನ್ ಮಾಡೋ ಟೈಮ್ ಅಲ್ಲಿ ಪ್ರೋಗ್ರಾಮ್ಸ್ ಅಲ್ಲಿ ಏನಾಗುತ್ತೆ, it will show that these are the types of error what we work with the program. So ಮತ್ತೆ predefined ಆಯ್ತು. Okay, if it is not happened ಅಂದ್ರೆ ನಾವು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಡಿಫೈನ್ ಮಾಡಬಹುದೇನಂದ್ರೆ we will see that one. Before that we have last point. After raising the predefined exceptions, programmer handle those exceptions by using the try and exit block. ಅಂದ್ರೆ ಪ್ರಿಡಿಫೈನ್ಡ್ ಅಲ್ಲಿ ಇರ್ತಕ್ಕಂಥದ್ದು ಏನಾದ್ರೂ ನಿಮ್ಗೆ ಎರರ್ಸ್ ಬಂದ್ರೆ ಐಡೆಂಟಿಫಿಕೇಶನ್ ಮಾಡಿ ಇಂಪೋರ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತಂದ್ರೆ ಅದು ಪ್ರಿಡಿಫೈನ್ಡ್ ಕೆಲಸ ಇರುತ್ತೆ. ಪ್ರಿಡಿಫೈನ್ಡ್ ಕೆಲಸ ಏನಿರುತ್ತೆ, ಪ್ರೋಗ್ರಾಮ್ ಟೈಪ್ ಮಾಡಿರ್ತಕ್ಕಂಥ ಯಾವುದೇ ಎರರ್ಸ್ ನಿಮಗೆ ರನ್ ಮಾಡೋ ಟೈಮ್ ಅಲ್ಲಿ ಥ್ರೋ ಮಾಡಬೇಕು ಅಂತಂದ್ರೆ ಅಂತ ಎರರ್ಸ್ ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ಸ್ ಎಲ್ಲ ನೋಡ್ಕೊಳುತ್ತೆ. ಅದು ಯಾವ ಎರರ್, ಟೈಪ್ಸ್ ಆಫ್ ಎರರ್ ಯಾವ್ದಿದೆ, ಸೊ ಅದನ್ನ ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ಹ್ಯಾಂಡಲ್ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ಕೊಡುತ್ತೆ. ಅದು ಎಲ್ಲಿದೆ, ಟ್ರೈ ಅಂಡ್ ಮತ್ತೆ ಕ್ಯಾಚ್ ಬ್ಲಾಕ್ ಅಲ್ಲಿ ನಾವು ಇಂಪ್ಲಿಮೆಂಟೇಷನ್ಸ್ ಮಾಡಬಹುದು. ಇದು ಬಂದ್ಬಿಟ್ಟು ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಇದೆ, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತ ಇದೆ. ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತಂದ್ರೆ the runtime error representation classes which are defined by the programmer explicitly according to their business requirement are known as user defined exception. So already you have learned user defined functions ಬಗ್ಗೆ ನೀವು ಆಲ್ರೆಡಿ ಕಲ್ತಿರ್ತೀರಿ, ಹೌದಾ? ಆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಹೇಗಿರ್ತವೆ ಅಂತಂದ್ರೆ ಯೂಸರ್ ಬೇಕಾಗಿರ್ತಕ್ಕಂಥ ಸ್ಟ್ರಕ್ಚರ್ಸ್ ಆ ಎರರ್ ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಅದ್ರ ರಿಲೇಟೆಡ್ ಪ್ರೋಗ್ರಾಮ್ ಮಾಡ್ಬಿಟ್ಟು ಅದರದ್ದೇ ಆದ ಒಂದು ಓನ್ ಎಕ್ಸೆಪ್ಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ that type of own exceptions are called as user defined exceptions ಅಂತ ನಾವು ಹೇಳ್ತೀವಿ. ಜನರಲಿ if this is not a inbuilt system, inbuilt ಅಲ್ಲಿ ಬಂದಿರತಕ್ಕಂಥ ಸಿಸ್ಟಮ್ಸ್ ಅದು predefined functions ನೋಡಿ exception handling ನೋಡ್ಕೊಳ್ಳುತ್ತೆ. ಬಟ್ when we user want to wish to create a own exceptions create ಮಾಡಬೇಕು ಅಂತಂದ್ರೆ of course you can able to create the own exceptions. ಹೇಗೆ ಮಾಡಬೇಕು ಅಂತಂದ್ರೆ ಜನರಲ್ ಆಗಿ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಒಂದು ಸಿಂಟ್ಯಾಕ್ಸ್ ಇರುತ್ತೆ C++ ಅಲ್ಲಿ. ಅದೇ ರೀತಿ ಇಲ್ಲಿ ಕೂಡ ಒಂದು ಸಿಂಟ್ಯಾಕ್ಸ್ ಇದೆ. ಆ ಸಿಂಟ್ಯಾಕ್ಸ್ ಯಾವುದು ಅಂತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸಿಂಟ್ಯಾಕ್ಸ್ ಇಲ್ಲಿದೆ ತಾನೆ, ದಿಸ್ ಇಸ್ ಕಾಲ್ಡ್ ಆಸ್ ಜನರಲಿ ವಾಟ್ ವಿ ಸೇ ಇಟ್ ಇಸ್ ಆಸ್ ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ಕ್ಲಾಸ್ ನೇಮ್, ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ ಮತ್ತೆ ಕ್ಲಾಸ್ ನೇಮ್, ದಿಸ್ ಇಸ್ ಕಾಲ್ಡ್ ಆಸ್ ಕ್ಲಾಸ್ ಕೋಡ್ ಡಿಫೈನ್ ಮಾಡಿರ್ತಕ್ಕಂಥ ಎಕ್ಸೆಪ್ಷನ್ ಕ್ಲಾಸ್ ಅಂತ ಹೇಳ್ತೀವಿ. ಅಂಡ್ ರಿಮೈನಿಂಗ್ ಆರ್ ದ ವಾಟ್ ಎವರ್ ಯು ಆರ್ ಗಿವಿಂಗ್ ದ ಬಾಡಿ ಆಫ್ ದ ಫಂಕ್ಷನ್ ಬಾಡಿ ಅಂತ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಅದಾದ ನಂತರ ಬೈ ಯೂಸಿಂಗ್ ದಿಸ್ ಸಿಂಟ್ಯಾಕ್ಸ್ ವಿ ಕ್ಯಾನ್ ಕ್ರಿಯೇಟ್ ಎ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತ ಹೇಳ್ಬೇಕು. ನೆಕ್ಸ್ಟ್, user defined exceptions will not rise automatically, so that we have to raise those exceptions explicitly. ಅಂದ್ರೆ user defined exceptions will not rise automatically ಅಂತಂದ್ರೆ ಇಲ್ಲಿ predefined exceptions ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ,
ಯಾವುದೇ ಒಂದು ಎರರ್ ಬಂತು ಅಂದ್ರೆ ಸಿಸ್ಟಮ್ ವಿಲ್ ಟೇಕ್ ದ ಎಂಟೈರ್ ಹ್ಯಾಂಡಲ್. ಅಂದ್ರೆ ನೀವು ಡಿಫೈನ್ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ರೂ ಸಿಸ್ಟಮ್ ಏನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಅದನ್ನ ಹ್ಯಾಂಡಲ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಎರರ್ ನ ಥ್ರೋ ಮಾಡುತ್ತೆ. ಹೌದಾ, ಅದು ಸಿಸ್ಟಮ್ ನೋಡುತ್ತೆ, ಅಂದ್ರೆ ಯಾವ್ದು ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ಸ್ ನೋಡ್ಕೊಳ್ಳುತ್ತೆ. ಬಟ್ ಅಂತ ಎರರ್ಸ್ ನ ಹ್ಯಾಂಡಲ್ ಮಾಡೋದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಮಾಡಕ್ ಆಗೋದಿಲ್ಲ, ಅಂದ್ರೆ ಆಟೋಮೆಟಿಕಲಿ ರೈಸ್ ಮಾಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ. ಹೌದಾ, ಅದು ಇಂಪ್ಲಿಸಿಟಿಲಿ ಬರುತ್ತೆ. ಬಟ್ ಇಲ್ಲಿ ಇವೆಲ್ಲ ನಾವ್ ಏನ್ ಮಾಡ್ಬೇಕು, ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಎಲ್ಲ ನಾವು ಎಕ್ಸ್ಪ್ಲಿಸಿಟಿಲಿ ಎಕ್ಸೆಪ್ಷನ್ಸ್ ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ನೀವು ಫಂಕ್ಷನ್ಗೆ ಆ ಎರರ್ಗೆ ಒಂದು ಎಕ್ಸೆಪ್ಷನ್ ನ ಕ್ರಿಯೇಟ್ ಮಾಡಿ ಏನ್ ಎಕ್ಸಿಕ್ಯೂಷನ್ ಮಾಡಬೇಕು, ಏನ್ ಎರರ್ಸ್ ಪಾಸ್ ಮಾಡಬೇಕು ಅನ್ನೋದನ್ನ ನೀವು ಒಂದು ಪ್ರೋಗ್ರಾಮು ಅಥವಾ ಸಬ್ ಫಂಕ್ಷನ್ಸ್ ಅಥವಾ ಮಾಡೆಲ್ ಅಥವಾ ಫಂಕ್ಷನ್ಸ್ ನ ಬರೆದು ಬಿಟ್ಟು ಆ ಎಕ್ಸೆಪ್ಷನ್ಸ್ ನ ನಾವು ಟ್ರೈ ಅಂಡ್ ಕ್ಯಾಚ್ ಬ್ಲಾಕ್ ನ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಮಾತ್ರ ನೀವು ಓನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಎಕ್ಸೆಪ್ಷನ್ಸ್ ಎಕ್ಸಿಕ್ಯೂಷನ್ ಮಾಡ್ತೇವೆ. ಎದಕ್ಕೆ ಅಂತಂದ್ರೆ ಓನ್ ಎಕ್ಸೆಪ್ಷನ್ಸ್ ಅದು ಕೀವರ್ಡ್ ಅಲ್ಲ. ಕೀವರ್ಡ್ ಅಂತ ಅಂತಂದ್ರೆ ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತಂದ್ರೆ ಇಟ್ ಈಸ್ ಎ ಓನ್ ಎಕ್ಸೆಪ್ಷನ್ಸ್, ಬಟ್ ಇಟ್ ಡಸಂಟ್ ಹ್ಯಾವ್ ಎ ಸ್ಟ್ರಕ್ಚರ್ ಇನ್ ಎ ಸಿಸ್ಟಮ್. ಆ ಸ್ಟ್ರಕ್ಚರ್ಗೆ ನೀವಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಆ ಸ್ಟ್ರಕ್ಚರ್ ಅಲ್ಲಿ ಫಂಕ್ಷನ್ ಮೋಡ್ ಏನ್ ಕೊಟ್ಟಿರ್ತೀರಿ, ಏನ್ ಇನ್ಸ್ಟ್ರಕ್ಷನ್ಸ್ ಪಾಸ್ ಮಾಡಿರ್ತೀರಿ ಅದನ್ನ ಮಾತ್ರ ಎಕ್ಸಿಕ್ಯೂಷನ್ ಮಾಡೋ ಜವಾಬ್ದಾರಿ ಇದಕ್ಕೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಗೆ ಇರುತ್ತೆ. ದಟ್ ಈಸ್ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ನೋಟ್, ಕ್ರಿಯೇಟಿಂಗ್ ದ ರನ್ ಟೈಮ್ ಎರರ್ ರೆಪ್ರೆಸೆಂಟೇಷನ್ ಆಫ್ ದ ಕ್ಲಾಸ್ ಈಸ್ ನೋನ್ ಆಸ್ ರೈಸಿಂಗ್ ದ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. We can raise the exception explicitly by using rise keyword. ಅಂದ್ರೆ ರೈಸ್ ಕೀವರ್ಡ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಓನ್ ಎಕ್ಸೆಪ್ಷನ್ಸ್ ನ ನಾವು ಯೂಸ್ ಮಾಡ್ಕೋಬಹುದು ಅಂತ ಅರ್ಥ. ಅರ್ಥ ಆಯ್ತಾ? Yes, sir. ರೈಟ್. ನೆಕ್ಸ್ಟ್, ಹೌ ಕ್ಯಾನ್ ವಿ ಡಿಫೈನ್ ದಿಸ್ ಅಂತಂದ್ರೆ, ಹೇಗೆ ಎಕ್ಸೆಪ್ಷನ್ ರೈಸ್ ಮಾಡಬಹುದು ಅಂತಂದ್ರೆ, we can raise the exception explicitly by using the rise keyword. ಹೇಗೆ ಡಿಫೈನ್ ಮಾಡಬೇಕು? How can we able to define the user exception ಅಂತಂದ್ರೆ, as I told you that here by using this class we can able to create the user defined exception. After creating the user defined function, user defined exceptions, we can use that, we can raise that by using the rise user defined exceptions ಅಂತ ಏನ್ ಕೊಟ್ಟಿಂತಾನೆ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯೂಸರ್ ಎಕ್ಸೆಪ್ಷನ್ಸ್ ನೀವು ಇಲ್ಲಿ ಹ್ಯಾಂಡಲ್ ಮಾಡ್ಕೋಬಹುದು. ಆಯ್ತಾ? ಸೊ ಇಲ್ಲಿ ಏನಂತ ಇದೆ, ಸೊ ಏನಂತ ಕೊಡ್ಬೇಕು ನಾವಿಲ್ಲಿ, ರೈಸ್ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಎಲ್ಲಿರುತ್ತೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಆಫ್ ದ ಕ್ಲಾಸ್ ನಾವು ಇಲ್ಲಿ ಡಿಫೈನ್ ಮಾಡಬೇಕಾಗುತ್ತೆ. ನೋಟ್, ವಿ ಕ್ಯಾನ್ ಆಲ್ಸೋ ರೈಸ್ ದ ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ ಎಕ್ಸ್ಪ್ಲಿಸಿಟಿಲಿ ಬೈ ರೈಸ್ ಕೀವರ್ಡ್. ಅಂದ್ರೆ ನಾವು ಕೂಡ ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ಸ್ ನ ರೈಸ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲಿಸಿಟಿ ಆಗಿ ನಾವು ಕಾಲ್ ಮಾಡಬಹುದು ಅಂತ ಇದ್ರದ್ದು. ಅಂದ್ರೆ ನಾಟ್ ಓನ್ಲಿ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್, by using the keyword we can also call that predefined exceptions. ಹೌದಾ? ರೈಸ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ನೀವಾಗಿ ಓನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಎಕ್ಸೆಪ್ಷನ್ಸ್ ಆದ್ರೂ ಕಾಲ್ ಮಾಡಿ, ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ಕಾಲ್ ದ ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಆದ್ರೂ ಕಾಲ್ ಮಾಡಬಹುದು by using the rise keyword. After rising the exception, we can handle that exception by using the try and as well as a except blocks ಅಂತ ಹೇಳ್ತೀವಿ. This is all about your user defined exception. If you have any doubt regarding this user defined exception, just you can unmute your mic, just ask me the doubts. Okay, fast. If you have any doubts. Any doubts? No, sir. Right. Let us go with one example. By using this example, we can able to understand how exactly we can able to use rise keyword. Okay, let us begin with an example. Class error exception, base class for other exception. So you can observe here ನಾವಿಲ್ಲಿ ಟ್ರಿಪಲ್ ಕೊಟೇಶನ್ ಅಂತ ಯೂಸ್ ಮಾಡ್ತಾ ಇದೀವಿ. Can anyone tell me that what is mean by triple quotation? Why we are using triple quotation? Comment section, sir.
ಕೊಟೇಶನ್ ಅಲ್ಲ. ಏನಕ್ಕೆ ಯೂಸ್ ಮಾಡಬೇಕು ಟ್ರಿಪಲ್ ಕೊಟೇಶನ್? ವೈ ವಿ ಸಪೋಸ್ ಟು ಯೂಸ್ ಟ್ರಿಪಲ್ ಕೊಟೇಶನ್? ಎನಿವನ್? We can write वॉइस सर फुल लो हो गई सर, थोड़ा इंक्रीज करो सर. multiple right. string. What we are using ma the triple quotation? Multiple string. Multiple String. multiple String string line. ಅಂದ್ರೆ multiple Multiple lines ಅಂತ lines. ಹೇಳ್ತೀನಿ. ರೈಟ್, ಗುಡ್. ಮಲ್ಟಿಪಲ್ ಲೈನ್ಸ್ ನಿಮ್ಗೆ ಬೇಕಾಗಿತ್ತು ಅಂತಂದಾಗ ಮಾತ್ರ ಬೇಸ್ ಕ್ಲಾಸ್ ಫಾರ್ ಅದರ್ ಎಕ್ಸೆಪ್ಷನ್ಸ್ ಅಂತ ಹೇಳ್ಬೇಕು. ಸಿಂಗಲ್ ಕೊಟೇಶನ್ಸ್ ಇತ್ತು ಅಂತ ಅನ್ಕೊಡ್ರಿ, ಇಫ್ ಯು ಸಪೋಸ್ ಟು ಯೂಸ್ ಸಿಂಗಲ್ ಕೊಟೇಶನ್ ದೆನ್ ಇಟ್ ಈಸ್ ಎ ಸಿಂಗಲ್ ಲೈನ್. ವಿ ಸಪೋಸ್ ಟು ಯೂಸ್ ಮಲ್ಟಿಪಲ್ ಕೊಟೇಶನ್ಸ್ ನ ಯೂಸ್ ಮಾಡಬೇಕು ಅಂತಂದಾಗ ಏನಾಗುತ್ತೆ, ವಿ ಸಪೋಸ್ ಟು ಯೂಸ್ ಮಲ್ಟಿಪಲ್ ಲೈನ್ಸ್ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಹಿಯರ್ next statement we have here, that is a pass. Class value too small error exception, that is argument is error raised when the input value is too low. ಅಂದ್ರೆ ಇನ್ಪುಟ್ ವ್ಯಾಲ್ಯೂ ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಆಗುತ್ತೆ, ಟೂ ಸ್ಮಾಲ್ ಅಂತ ಏನ್ ಕೊಟ್ಟಿರ್ತಾನೆ, ದಟ್ ಈಸ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ದಿಸ್ ಪ್ರೋಗ್ರಾಮ್ so you can able to understand rise keyword over here. So next, pass. Number is equal to 10 while true. Try I underscore num is equal to input, enter a number, enter a number. If I num less than a number, rise value too large error. Can you tell me what do you mean by value too large error andre ಏನಲ್ಲಿ? Can anyone tell me that rise value too large error? What is name for this? What is name for this one? ಸರ್ 10ಗಿಂತ ಜಾಸ್ತಿ ಕೊಟ್ಟರೆ ಅದು ವ್ಯಾಲ್ಯೂ ಟೂ ಲಾರ್ಜ್ ಎರರ್ ತೋರಿಸ್ತಿದೆ ಸರ್. ಹೌದು, ಏನದು ವ್ಯಾಲ್ಯೂ ಟೂ ಲಾರ್ಜ್ ಅನ್ನೋದೇನು? ಏನು ಎಕ್ಸೆಪ್ಷನ್ ಅಥವಾ ವೇರಿಯಬಲ್ ಫಂಕ್ಷನ್? ವಾಟ್ ಈಸ್ ದಟ್? ಸ್ಟೇಟ್ಮೆಂಟ್ ಸ್ಟ್ರಿಂಗ್ ಏನದು? ಇಲ್ಲಿ ನೋಡಿ, ರೈಸ್ ವ್ಯಾಲ್ಯೂ ಟೂ ಲಾರ್ಜ್ ಎರರ್ ಅಂದ ತಕ್ಷಣನೇ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ರೈಸ್ ದಟ್ ಎಕ್ಸೆಪ್ಷನ್. ಹೌದಾ? ಇದು ಯೂಸರ್ ಡಿಫೈನ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಈ ಯೂಸರ್ ಡಿಫೈನ್ ಫಂಕ್ಷನ್ ಅಂತ ತಕ್ಷಣ ರೈಸ್ ಅಂದ ತಕ್ಷಣ ಎಲ್ಲಿ ಹೋಗುತ್ತೆ? ದಿಸ್ ಕಂಟ್ರೋಲ್ ವಿಲ್ ಬಿ ಪಾಸ್ ಟು ಡೈರೆಕ್ಟ್ಲಿ ಹಿಯರ್. ಏನಂತ ಇದೆ? ವಾಟ್ ವಿ ಆರ್ ಗಿವನ್ ಹಿಯರ್? So we have given that these value is too large. Howda? This value is too large. Print congratulations, you have guessed it correctly ಅಂತ ಬರುತ್ತೆ. ಲಾಸ್ಟ್ ಇರ್ತಕ್ಕಂಥ ಟೂ ಸ್ಟೇಟ್ಮೆಂಟ್ಸ್. ಅರ್ಥ ಆಯ್ತಾ? ಅದೇ ಏನಾದ್ರೂ ಬ್ರೇಕ್ ಅಂತ ನಾವು ಕೊಟ್ಟಿದ್ವಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಬ್ರೇಕ್ ಅಂತ ಹೇಳಿ, ಅಂದ್ರೆ ಅಲ್ಲಿಗೆ ಸ್ಟೇಟ್ಮೆಂಟ್ ಕ್ಲೋಸ್ ಆಗ್ಬಿಟ್ಟು ಇಟ್ ವಿಲ್ ಪ್ರಿಂಟ್ ದಟ್ this value is too large, try again ಅಂತ ಬರುತ್ತೆ. If it is not, condition becomes false ಆಯ್ತು ಅಂತಂದಾಗ ಏನಾಗುತ್ತೆ, it will come out of the if statement, ಅಂದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ ಹೋಗುತ್ತೆ. ಟೋಟಲ್ ಆಗಿ ಇಲ್ಲಿ ಇರ್ತಕ್ಕಂಥದ್ದು ಎಷ್ಟು ಎಕ್ಸೆಪ್ಷನ್? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ರಿ, ಎಷ್ಟು ಎಕ್ಸೆಪ್ಷನ್ಸ್ ಕೊಟ್ಟಿದ್ವಿ ನಾವು ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ? 2 sir. What are those? Except value too large error sir. Except value too small error sir. Two exceptions. These are the exceptions we have passed over here. Okay, good, right, this is the right mark. Okay, here is one example. If you entered as a 8 ಅಂತ ವ್ಯಾಲ್ಯೂ ಎಂಟ್ರಿ ಮಾಡಿದ್ರೆ ಏನಾಗುತ್ತೆ, ದಿಸ್ ವ್ಯಾಲ್ಯೂ ಈಸ್ ಟೂ ಸ್ಮಾಲ್, ಟ್ರೈ ಅಗೇನ್. ಯಾವ್ದು ಇದಕ್ಕೆ ಎಕ್ಸಿಕ್ಯೂಷನ್ ಆಗುತ್ತೆ? ಇಲ್ಲಿ ಒಂದು ಎಕ್ಸೆಪ್ಷನ್ ಏನ್ ಪಾಸ್ ಮಾಡಿರ್ತಾನೆ, ಕಂಡೀಷನ್ಸ್ ಫಾಲ್ಸ್ ಆಯ್ತು ಅಂದ್ರೆ ಇದು, ಟ್ರೂ ಆಯ್ತು ಅಂದ್ರೆ ಲಾರ್ಜ್. ಸೊ ಎಂಟರ್ ದ 12. ಸೊ ಯು ಎಂಟರ್ಡ್ ಆಸ್ ಎ 12 ನಾವು ಹಿಯರ್. ಸೊ ಕೊಟ್ಟಿರ್ತಕ್ಕಂಥ ನಂಬರ್ ಎಷ್ಟು? 10. ಸೊ 10 ಕಿನ್ನದು 12 ದೊಡ್ಡದಾಗುತ್ತೆ. ಅವಾಗ ಏನಾಗುತ್ತೆ, ದಿಸ್ ವ್ಯಾಲ್ಯೂ ಈಸ್ ಟೂ ಲಾರ್ಜ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಆಯ್ತಾ? ಇಫ್ ಯು ಎಂಟರ್ಡ್ ಆಸ್ ದ ಸೇಮ್ ನಂಬರ್, ಎಂಟರ್ ಎ ನಂಬರ್, ದ ಸೇಮ್ ನಂಬರ್ ಎಂಟರ್ ಮಾಡಿದ್ರೆ ಏನಾಗುತ್ತೆ, ಯು ಹ್ಯಾವ್ ದ
ಕಂಗ್ರಾಚುಲೇಷನ್, ಯು ಹ್ಯಾವ್ ಗೆಸ್ಡ್ ಇಟ್ ಕರೆಕ್ಟ್ಲಿ ಅಂತ ಬರುತ್ತೆ. ದೀಸ್ ಆರ್ ದ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ವಿತ್ ಡಿಫರೆಂಟ್ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಈ ಪ್ರೋಗ್ರಾಮ್ ನ ನೀಟಾಗಿ ನೋಡ್ಕೊಡ್ರಿ, ಅಥವಾ ಬೇಕಾದ್ರೆ ಇಫ್ ಇಟ್ ಇಸ್ ಪಾಸಿಬಲ್ ದೆನ್ ರೈಟ್ ಡೌನ್. ಓಕೆ, ಇಫ್ ಆಫ್ಟರ್ ರೈಟಿಂಗ್ ಜಸ್ಟ್ ಟೆಲ್ ಮಿ ದಟ್. ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. Write down fast. Any doubts? Is it over? ಕಂಪ್ಲೀಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಅನ್ಮ್ಯೂಟ್ ಮಾಡಿ ಯಾರಾದ್ರೂ ಹೇಳ್ರಿ. ಓಕೆ, are you there or not, ma? Nilofer? ಎಸ್ ಸರ್. Right. ಎಸ್ ಸರ್. ಒಂದು ನಿಮಿಷ ಸರ್. ಡನ್ ಸರ್. Right.
Next, we will start that file handling mechanism, that is called file handling. Programming languages, programs, memory allocations take place in RAM area at the time of execution of the program. So what exactly is saying that in the file handling? Is saying that ಮೆಮೊರಿ ಅಲೋಕೇಶನ್ಸ್ ಪ್ರೋಗ್ರಾಮ್ನಲ್ಲಿ ಯಾವುದೇ ರೀತಿ ಒಂದು ವೇರಿಯೇಬಲ್ಸ್ನ ನೀವು ಅಲೋಕೇಟ್ ಮಾಡ್ತಿದ್ದೀವಿ ಅಂತಂದ್ರೆ ರನ್ ಕಂಪೈಲೇಷನ್ ಮಾಡೋ ಟೈಮಲ್ಲೇ ನೀವು ಡಿಕ್ಲೇರ್ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ಸು ಫಂಕ್ಷನ್ಸು ವೇರಿಯೇಬಲ್ಸ್ ವಾಟ್ ಎವರ್ ದ ಮೆಮೊರಿ ಅಲೋಕೇಶನ್ಸ್ ಏನಿದೆ ತಾನೇ ದ ಎಂಟೈರ್ ಥಿಂಗ್ ಶುಡ್ ಬಿ ಡನ್ ಇನ್ ದ ರ್ಯಾಮ್ ಏರಿಯಾ ಓನ್ಲಿ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. After allocating of the memory location, RAM is volatile so that after execution of the program, the memory is going to be deallocated. What do you mean by deallocated here? We know that RAM is volatile. Volatile and temporary memory. So it doesn't store permanent. Okay. So we are saying RAM is a volatile memory. So after execution of that program, the entire output of the data will be erased and deallocated. Okay. Right? Is it clear? Yes, sir. Yes, sir. Programming languages, programs are good at processing the data, but they cannot store the data in permanent manner. So what exactly is saying that ಪ್ರೋಗ್ರಾಮ್ನ ಜಲ್ದಿ ಎಕ್ಸಿಕ್ಯೂಷನ್ ಮಾಡಿಬಿಟ್ಟು ನಿಮಗೆ ಪ್ರೊಸೆಸ್ ಮಾಡಿಬಿಟ್ಟು ಔಟ್ಪುಟ್ನ ತೋರಿಸುತ್ತೆ, ಬಟ್ ಡಾಟಾ ಪರ್ಮನೆಂಟ್ ಆಗಿ ಸ್ಟೋರ್ ಆಗೋದಿಲ್ಲ ಎಲ್ಲಿ ರ್ಯಾಮ್ ಅಲ್ಲಿ. ಹೌದಾ? ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ಓವರ್ ಹಿಯರ್. ದ ಪ್ರೊಸೆಸಿಂಗ್ ಲ್ಯಾಂಗ್ವೇಜ್ ಆಫ್ ದ ಪ್ರೋಗ್ರಾಮ್ಸ್ ಆರ್ ಗುಡ್ ಅಟ್ ಪ್ರೊಸೆಸಿಂಗ್ ದ ಡಾಟಾ, ಬಟ್ ದೇ ಕ್ಯಾನ್ ನಾಟ್ ಸ್ಟೋರ್ ದ ಡಾಟಾ ಇನ್ ಪರ್ಮನೆಂಟ್ ಮ್ಯಾನರ್ ಅಂತ ನಾವು ಹೇಳ್ತೀವಿ. ಆಫ್ಟರ್ ಪ್ರೊಸೆಸಿಂಗ್ ದ ಡಾಟಾ ವಿ ಹ್ಯಾವ್ ಟು ಸ್ಟೋರ್ ದ ಡಾಟಾ ಇನ್ ಪರ್ಮನೆಂಟ್ ಮ್ಯಾನರ್. ಅಂದ್ರೆ ನಮಗೆ ಡಾಟಾ ಪ್ರೊಸೆಸಿಂಗ್ ಆದ್ಮೇಲೆ ಆ ಪ್ರೋಗ್ರಾಮ್ಗೆ ಇರ್ತಕ್ಕಂಥ ಡಾಟಾನ ನನಗೆ ಸ್ಟೋರ್ ಮಾಡಬೇಕು ಅಂತಂತಂದ್ರೆ ಅಫ್ಕೋರ್ಸ್ ವಿ ಕ್ಯಾನ್ ಸ್ಟೋರ್. ಅಂದ್ರೆ ಪ್ರೊಸೆಸಿಂಗ್ ಆದ್ಮೇಲೆ ಕೂಡ ನಾವು ಡಾಟಾನ ಪ್ರೊಸೆಸ್ ಮಾಡಿ ಅದನ್ನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೋಬಹುದು ಅಂತ ಅರ್ಥ. ಓಕೆ, ನೆಕ್ಸ್ಟ್ if the data is stored in permanent manner, we can use the data whenever we want. If the data is stored in a permanent manner, we can use the data whenever we want. Andre once you stored permanently in the data once process ಆಗಿರ್ತಕ್ಕಂಥ ಡಾಟಾ ಒಂದ್ಸತಿ ನೀವೇನಾದ್ರೂ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿದೆ ಅಂತಂದ್ರೆ ಲೇಟರ್ ಯು ಕ್ಯಾನ್ ಏಬಲ್ ಟು ವರ್ಕ್ ವಿತ್ ಆನ್ ದ ಪ್ರೋಗ್ರಾಮ್ ಓವರ್ ಹಿಯರ್. ಅಂದ್ರೆ ಅದನ್ನ ಲೇಟರ್ ಆಗಿ ನಾವು ಯೂಸ್ ಮಾಡಬಹುದು, ಅದನ್ನ ರೀಯೂಸ್ ಕೂಡ ನಾವು ಮಾಡಬಹುದು ಪರ್ಮನೆಂಟ್ ಸ್ಟೋರ್ ಆಯ್ತು ಅಂತಂದ್ರೆ. ಅಥವಾ ಏನಾದ್ರೂ ಮಾಡಿಫಿಕೇಶನ್ಸ್ ಮಾಡ್ಕೊಂಡ್ಬಿಟ್ಟು ರೀಯೂಸ್ ಮಾಡಿ ಏನಾದ್ರೂ ಚೇಂಜಸ್ ಮಾಡೋದಿದ್ರೆ ನಾವು ಮಾಡ್ಕೋಬಹುದು ಅಂತ ಅರ್ಥ. That is what exactly is saying that if the data is stored in the permanent manner, we can use the data whenever we want. We can store the data in a permanent manner by using files. We can store the data in a permanent manner by using the files. ಅಂದ್ರೆ ನೀವು ಸ್ಟೋರ್ ಮಾಡಿರ್ತಕ್ಕಂಥ ಡಾಟಾ ಫೈಲ್ಸ್ ರೂಪದಲ್ಲಿ ನೀವು ಡಾಟಾನ ಸ್ಟೋರ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ as you know that we have working the word processing is best software is Microsoft Office. ಇದರಲ್ಲಿ MS Word ಇದೆ, ವರ್ಡ್ ಪ್ರೊಸೆಸಿಂಗ್ ಪರ್ಪಸ್ ಆಗಿ MS Word ನ ಯೂಸ್ ಮಾಡ್ಕೊಳ್ತೀವಿ. can process the words over here. So these are the different softwares we can able to use to store the processed data ಅಥವಾ word processing.
that can use to in a file purpose. Files is a named location on disk. File is a named location on disk which is used to store the related data in a permanent manner in the hard disk. ಅಂದ್ರೆ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಫೈಲು ಎಲ್ಲಿ ಸೇವ್ ಆಗಬೇಕು, ಅದು ಡಿಸ್ಕ್ ಅಲ್ಲಿ ಎಲ್ಲಿ ಸೇವ್ ಆಗಬೇಕು, ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಜನರಲಿ ಯು ನೋ ದಟ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ. ಹಾರ್ಡ್ ಡಿಸ್ಕ್ ಅಂತಾನೆ ನಾವು, so what we say it is hard disk ಅಂತಾನೆ, we have a C drive, D drive, so we have lot of the things over here. ಹೌದಾ? ಸೊ ಹೀಗಿರುವಾಗ ಏನಾಗುತ್ತೆ, ಸೊ ನೀವು ಪರ್ಟಿಕ್ಯುಲರ್ ಆಗಿ ಲೊಕೇಶನ್ಸ್ ನಾವು ಐಡೆಂಟಿಫಿಕೇಶನ್ಸ್ ಮಾಡಬೇಕಾಗುತ್ತೆ. ಐಡೆಂಟಿಫಿಕೇಶನ್ಸ್ ಆದ್ಮೇಲೆ ಏನಾಗುತ್ತೆ, ಆ ಫೈಲ್ ಎಲ್ಲಿ ಸ್ಟೋರ್ ಮಾಡಬೇಕು, ಹೇಗೆ ಫೋಲ್ಡರ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು, ಲೇಟರ್ ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಸೇಯಿಂಗ್ file is named location on disk which is used to store the related data in a permanent manner in which in the hard disk anta ide. Hauda? By using Python program we can put the data into file. We can get the data from the file and we can modify the data of the file. So what exactly is saying that? Is saying that in the Python programming language alli ನಾವು ಡಾಟಾನ ಸ್ಟೋರ್, ಪುಟ್ ಅಂತಂದ್ರೆ ಅರ್ಥ ಏನು, ನಾವು ಆಡ್ ಮಾಡಬಹುದು ಅಂತ ಅರ್ಥ. ಅದು ಫೈಲ್ ಅಲ್ಲಿ ನಾವು ಆಡ್ ಮಾಡಬಹುದು, ಅದಾದ್ಮೇಲೆ ಲೇಟರ್ ಅದನ್ನ ನಾವು ನೋಡಬಹುದು, ಅಂದ್ರೆ ಪುಟ್ ಅಂಡ್ ಗೆಟಿಂಗ್ ಆಫ್ ದ ಡಾಟಾ ಅಂತ ನಾವು ಹೇಳ್ತೀವಿ. ಅದಾದ ನಂತರ ಏನಾದ್ರೂ ಮಾಡಿಫಿಕೇಶನ್ಸ್ ಇತ್ತು ಅಂದ್ರೆ ಆಫ್ಟರ್ ಲೇಟರ್ ಡ್ಯೂರಿಂಗ್ ಸಮ್ ಪೀರಿಯಡ್ we can able to modify that data of that file also. These are the things should be done in the Python programming language. Okay, is it okay? Yes, sir. Right. Before going to read or write or modify the data of the file, we have to open the file. ಅಂದ್ರೆ ನೀವು ಯಾವುದೇ ಒಂದು ಫೈಲ್ನ ನೀವು ಮಾಡಿಫಿಕೇಶನ್ಸ್ ಅಥವಾ ರೀಡು ರೈಟು ಮಾಡಿಫೈ ಮಾಡಬೇಕು ಅಂತಂದ್ರೆ ಫಸ್ಟ್ ಕೆಲಸ ನಾವು ಫೈಲ್ ಹ್ಯಾಂಡ್ಲಿಂಗ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡಬೇಕು, ಓಪನ್ ಫೈಲ್, ಕ್ಲೋಸ್ ಫೈಲ್. ದೀಸ್ ಟೂ ಥಿಂಗ್ಸ್ ಶುಡ್ ಬಿ ಡನ್ ವೆನ್ ಎವರ್ ವಿ ವರ್ಕ್ ವಿತ್ ದ ಫೈಲ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್. ಅಂದ್ರೆ ಫೈಲ್ ನ ಓಪನ್ ಮಾಡಬೇಕು ಅಂತಂದ್ರೆ ಓಪನ್ ಹೇಗ್ ಮಾಡಬೇಕು, ಅದ್ರದ್ದು ಫಂಕ್ಷನ್ ಏನಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಅದಾದ ನಂತರ ಆಫ್ಟರ್ ಓಪನಿಂಗ್ ಅಂಡ್ ವರ್ಕಿಂಗ್ ವಿತ್ ದಟ್ ಅಪ್ಲಿಕೇಶನ್ ಹೌ ಎಕ್ಸಾಕ್ಟ್ಲಿ ವಿ ನೀಡ್ ಟು ಕ್ಲೋಸ್ ದಟ್ ಥಿಂಗ್ ಶುಡ್ ಬಿ ಆಲ್ಸೋ ಬಿ ವಿ ಶುಡ್ ನೋ. ಸೊ ಹಿಯರ್ ಆಲ್ಸೋ before going to read, write, modify the data of the file, we have to open the file. ಅಂದ್ರೆ ನೀವು ಏನೇ ಒಂದು ಆಪರೇಷನ್ಸ್ RWM modify ಮಾಡಬೇಕು ಅಂದ್ರೆ ಫಸ್ಟ್ ಆ ಫೈಲ್ ನ ಓಪನ್ ಮಾಡಿ. ಹೌದಾ? we can open the file by calling ONC, predefined function called open. ಹೌದಾ? ಈ ಫಂಕ್ಷನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಓಪನ್ ಮಾಡಬಹುದು ಆ ಫೈಲ್ ನ. ರೈಟ್? At the time of opening the file we have to specify the file modes. ಅಂದ್ರೆ ಪ್ರತಿ ಒಂದು ಫೈಲ್ಸ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮಗೆ ಆ ಫೈಲ್ ಮೋಡ್ ಗೊತ್ತಾಗಬೇಕಾಗುತ್ತೆ. ಫೈಲ್ ಮೋಡ್ ಅಂತಂದ್ರೆ ಮೋಡ್ ಇಸ್ ನಥಿಂಗ್ ಬಟ್ read mode, write mode, execution mode. These are the three different kinds of modes are available. That is called as are read mode, write mode, execution mode. ಹೌದಾ? ಸೊ ಅದು ಹೇಗಿದೆ ಮೋಡ್ ಅನ್ನೋದನ್ನ ನಾವು ಫರ್ದರ್ ನೋಡ್ಕೊಂತ ಹೋಗೋಣ. ಅದಾದ್ಮೇಲೆ ಮೋಡ್ ಆಫ್ ದ ಫೈಲ್ ಇಂಡಿಕೇಟ್ಸ್ what purpose we are going to open the file. ಅಂದ್ರೆ ನೀವು ಯಾವುದೇ ಒಂದು ಫೈಲು ಹಾಗೆ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದಾ? ಆ ಫೈಲ್ಗೆ ಸರ್ಟನ್ ಪರ್ಮಿಷನ್ ಅಂತ ಕೊಟ್ಟಿರ್ತೀವಿ. ಕೆಲವೊಂದು ಫೈಲ್ ಹೇಗಿರ್ತವೆ ಅಂತಂದ್ರೆ ವಿ ಕ್ಯಾನ್ ನಾಟ್ ಏಬಲ್ ಟು ಮಾಡಿಫೈ ದಟ್ ಫೈಲ್ ಬಿಕಾಸ್ ಇಟ್ ಹ್ಯಾಸ್ ಬೀನ್ ಆಲ್ರೆಡಿ
ಫಿಕ್ಸ್ಡ್, ಇಟ್ ಈಸ್ ನಾಟ್ ಮಾಡಿಫೈ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಂತ ಫೈಲ್ಸ್ ನಾವು MS ಆಫೀಸ್ ಅಲ್ಲಿ ನೋಡಬಹುದು ಅಥವಾ ಆಪರೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ನೋಡಬಹುದು. ಆ ಫೈಲ್ ನ ಯಾವುದೇ ರೀತಿಯಲ್ಲಿ ಮಾಡಿಫೈ ಮಾಡ್ಲಿಕ್ಕೆ ಬರೋದಿಲ್ಲ, ಓನ್ಲಿ ರೀಡಿಂಗ್ ಪರ್ಪಸ್ ಆಗಿ ಮಾತ್ರ ಅವೈಲಬಲ್ ಇರ್ತಾವೆ ಕೆಲವೊಂದು ಫೈಲ್ಸ್ ನ. ಸೊ ಅದೇ ರೀತಿ ನಾವು ನಮ್ಮ ಫೈಲ್ಸ್ ನಾವು ಕ್ರಿಯೇಟ್ ಮಾಡಿದೀವಿ ಅಂತಂದ್ರೆ ಫೈಲ್ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಹೇಗೆ ನಾವು ಸೆಟ್ ಮಾಡಬೇಕು, ಹೇಗೆಲ್ಲ ನಾವು ಯೂಸ್ ಮಾಡ್ಕೋಬೇಕು, ಆ ಮೋಡ್ಸ್ ಹೇಗಿದಾವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ಸ್ ಹೇಗಿದಾವೆ, ಅದನ್ನ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡೋಣ. Before going to that one, let me know that what kind of modes are available in the Python programming languages. We will see this one by one. The first one, Python supports following file modes. Python supports following file modes. Is it okay? Are you hearing or not? Yes, sir. Hearing. Yes, sir. So R, open a file for reading, that is by default it will take read R. Next W, open a file for writing a new file if it does not exist or truncates the file if exists. ಅಂದ್ರೆ ಆರ್ ಅಂದ್ರೇನು, ರೀಡಿಂಗ್ ಪರ್ಪಸ್ ಆಗಿ ಡಿಫಾಲ್ಟ್ ಆಗಿ ಯೂಸ್ ಮಾಡ್ತೀವಿ. ಡಬ್ಲ್ಯೂ ಅಂತ ಕೊಟ್ರೆ ಏನಾಗುತ್ತೆ, ರೈಟಿಂಗ್ ಪರ್ಪಸ್ ಆಗಿ ಇರ್ತಕ್ಕಂಥ ಫೈಲ್ ನ ಯೂಸ್ ಮಾಡಬೇಕು ಅಂದ್ರೆ ಅದನ್ನ ಯೂಸ್ ಮಾಡ್ರಿ, ಇಲ್ಲ ಸರ್ ಹೊಸದಾಗಿ ಫೈಲ್ ನ ಕ್ರಿಯೇಟ್ ಮಾಡಬೇಕು, ಆಲ್ರೆಡಿ ಆ ಫೈಲ್ ಇದೆ ಅಂತಂದ್ರೆ ಇರ್ತಕ್ಕಂಥ ಫೈಲ್ ನ ಟ್ರಂಕೇಟ್ ಮಾಡಿಬಿಟ್ಟು ಹೊಸ ಫೈಲ್ ನ ನಾವು ಕ್ರಿಯೇಟ್ ಮಾಡಬಹುದು. ಅದಕ್ಕೆ ನಾವು ರೈಟ್ ಅಂತ ನಾವು ಹೇಳಬೇಕಾಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಯುವರ್ ಫೈಲ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್. ಫರ್ದರ್ ಬಿಫೋರ್ ಗೋಯಿಂಗ್ ಟು ಫಾರ್ ನೆಕ್ಸ್ಟ್ ಸ್ಲೈಡ್, ಕ್ಯಾನ್ ಎನಿವನ್ just unmute your mic, just tell me whether it is clear or you have any doubts. Just let me clear that one. If you have any doubts. No, sir. No doubts, sir. Right. Shall I go for next slide? Okay, Okay, sir. sir. Okay, sir. So next file mode we have here X. X means whenever we specify the mode X, open a file for exclusive creation. If the file already exists, the operation fails. The file, open a file for exclusive creation. If the file already exists, then the operation fails. ಅಂದ್ರೆ ಆಲ್ರೆಡಿ ಆ ಫೈಲ್ ಇದೆ ಅಂತಂದ್ರೆ ಆ ಫೈಲ್ ನ ಮತ್ತೆ ಅದೇ ಫೈಲ್ ನೇಮ್ ಅಲ್ಲಿ ನಾವು ಸೇವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದಾ? ಅದು ಎಕ್ಸ್ಕ್ಲೂಸಿವ್ ಕ್ರಿಯೇಷನ್ಸ್ ಆಗುತ್ತೆ. ಅದಕ್ಕೆ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಯು ಕ್ಯಾನ್ ಏಬಲ್ ಟು ಆಲ್ರೆಡಿ ಇರ್ತಕ್ಕಂಥ ಫೈಲ್ಸ್ ನಾವು ಯಾವ್ದೇ ರೀತಿ ಆಪರೇಷನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಟ್ ದ ಟೈಮ್ ವಿ ಹ್ಯಾವ್ ಸಪೋಸ್ ಟು ಯೂಸ್ ಎಕ್ಸ್ ಅಂತ ಅರ್ಥ. ಎಲ್ಲಾದ್ರೂ ಎಕ್ಸ್ ಕೊಟ್ಟಿವಿ ಅಂತಂದ್ರೆ ದಿಸ್ ಇಸ್ ದ ಮೀನಿಂಗ್ ವೇರ್ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಎ ಅಂತ ಇತ್ತು ಅಂತಂದ್ರೆ ಓಪನ್ ಫಾರ್ ಅಪೆಂಡಿಂಗ್ ಅಟ್ ದ ಎಂಡ್ ಆಫ್ ದ ಫೈಲ್ ವಿತೌಟ್ ಟ್ರಂಕೇಟಿಂಗ್ ಇಟ್. ಅಂದ್ರೆ ಅಪೆಂಡಿಂಗ್ ಎಂಡ್ ಆಫ್ ದ ಫೈಲ್ ವಿತೌಟ್ ಟ್ರಂಕೇಟಿಂಗ್ ಅಂದ್ರೆ ಆ ಫೈಲ್ ನ ಯಾವುದೇ ರೀತಿಯಲ್ಲಿ ಚೇಂಜ್ ಮಾಡಲಾರ್ದಂಗೆ. ಕ್ರಿಯೇಟ್ ಎ ನ್ಯೂ ಫೈಲ್ ಇಫ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಅಂದ್ರೆ ಆಲ್ರೆಡಿ ಆ ಫೈಲ್ ನೇಮ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತಂದ್ರೆ ಅದನ್ನ ನಾವು ಓವರ್ ರೈಟ್ ಮಾಡಬಹುದು ಅಂತ ಅರ್ಥ. ಅಂದ್ರೆ ಆಡಿಂಗ್ ಮಾಡಬಹುದು. ಆಡಿಂಗ್ ಶುಡ್ ಬಿ ಡನ್ ಹಿಯರ್, ಹೌದಾ? ಅಂದ್ರೆ ಇರ್ತಕ್ಕಂಥ ಫೈಲ್ಸ್ ಅಲ್ಲಿ ಯಾವುದೇ ರೀತಿಯ ಹಳೆ ಡಾಟಾನ ಎರೇಸ್ ಮಾಡಲಾರ ರೀತಿಯಲ್ಲಿ ನಾವು ಹೊಸ ಡಾಟಾನ ನಾವು ಅಪೆಂಡ್ ಮಾಡಬಹುದು. ಇಫ್ ಇಟ್ ಈಸ್ ಪಾಸಿಬಲ್ ಆಯ್ತು ಅಂದ್ರೆ ಬೇಕಿದ್ರೆ ಹೊಸ ಡಾಕ್ಯುಮೆಂಟ್ ಆದ್ರೂ ಕ್ರಿಯೇಟ್ ಮಾಡ್ರಿ ಅಥವಾ ಹೊಸ ಫೈಲ್ ಆದ್ರೂ ಕ್ರಿಯೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಬೈ ಯೂಸಿಂಗ್ ದ ಎ. If you are defined as a file mode is a T. T is nothing but open in text mode. By default it will take it as a T. By, that is next. B, open in binary mode. Next, plus, open a file for updating. These are the different file modes are available in the file handling mechanism. Before going to file handling, just write down this one by one. First write down ಮಾಡ್ಕೊಡ್ರಿ, ಬರ್ಕೊಡ್ರಿ ಫೈಲ್ ಮೋಡ್ಸ್ ಯಾವ್ಯಾವ ಇದಾವ ಅನ್ನೋದನ್ನ ಬರ್ಕೊಡ್ರಿ, ಶಾರ್ಟ್ಕಟ್ ಆಗಿ ಬರ್ಕೊಡ್ರಿ.
ಬರ್ಕೊಂಡಿದ್ದೀರಾ? Shall I go for next one? ಬರ್ಕೊಡ್ರಿ, ಇದು ಶಾರ್ಟ್ಕಟ್ ಆಗಿ ಬರ್ಕೊಡ್ರಿ. Okay, then we'll go for next one. If you wish to open a file, what kind of syntax should be followed? Here is the syntax where we can able to easily understand that x is equal to open, enter that a file name within double quotation, comma, and write down the mode of the files. Write down the mode of the file. This is the syntax should be followed whenever we writing the Python programming language working with file handling. ಅಂದ್ರೆ ಒಂದು ಫೈಲ್ ನ ಓಪನ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಫೈಲ್ ನೇಮ್ ಕೊಡಿ, ಅದಾದ ನಂತರ ಆ ಫೈಲ್ ಮೋಡ್ ಹೇಗೆ ಕೊಡಬೇಕು, ಹೌದಾ, ಅದನ್ನ ಫೈಲ್ ಮೋಡ್ ಏನಿದೆ ಅನ್ನೋದನ್ನ ನಾವು ಫೈಲ್ ಮೋಡ್ ಕೂಡ ಕೊಡಬೇಕಾಗುತ್ತೆ. ಆಯ್ತಾ? ಆಫ್ಟರ್ ಎಕ್ಸಿಕ್ಯೂಟಿಂಗ್ ದ ಓಪನ್ ಫಂಕ್ಷನ್, it will create file object with the specified modes, after executing the open function, it will create a file object with the specified mode ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾವಾಗ ಈ ಫೈಲ್ ನ ಎಕ್ಸಿಕ್ಯೂಷನ್ ಮಾಡ್ತೀರಿ, ಅದೇನ್ ಮಾಡುತ್ತೆ, ಆ ಫೈಲ್ ಕೊಟ್ಟಿರ್ತಕ್ಕಂಥ ನೇಮ್ ಮೇಲೆ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಅದು ಫೈಲ್ ಏನ್ ಮೋಡ್ ಅಂತ ನೀವು ಕೊಟ್ಟಿರ್ತೀರಿ ಆ ಮೋಡ್ ತಕ್ಕಂಗೆ ಅದು ಫೈಲ್ ಜನರೇಟ್ ಆಗುತ್ತೆ. ಅದಾದ ನಂತರ by calling the methods on the file object, we can read the data from the file. ಅಂದ್ರೆ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಫೈಲ್ ಏನಿದೆಯಲ್ಲ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ಗೆ ನಾವು ಒಂದು ಫೈಲ್ ಅಲಾಟ್ಮೆಂಟ್ ಮಾಡಿ, ವಿ ಕ್ಯಾನ್ ಕ್ರಿಯೇಟ್ ದ ಡಾಟಾ ಇನ್ ಟು ದ ಫೈಲ್ ಅಂಡ್ ಅಪ್ಡೇಟ್ ದ ಡಾಟಾ ಆಫ್ ದಿ ಫೈಲ್. ಅಂದ್ರೆ ಒಂದು ಮೆಥಡ್ ನ ಕ್ರಿಯೇಟ್ ಮಾಡಿ ಆ ಫೈಲ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಮೆಥಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಫೈಲ್ ನ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ನಿಮ್ಗೆ ಒಂದು ಕ್ವಶನ್ ಅರೈಸ್ ಆಗ್ಬೋದು, ಸರ್ ನಾವಿಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಫೈಲ್ ನ ನಾವು ಯೂಸ್ ಮಾಡ್ಕೋಬಹುದಾ, ಆರ್ ಎಲ್ಸ್ we have to create a new file? This is the main question over here. Andre now if you already created, you can go for opening that file, existing file, or else just mention that file name, that is enough. If you are creating the file, just mention the file name and then type the what kind of mode it is. Okay, this thing should be given in the open syntax. After performing the operations on the file object, we have to close that file object. ಅಂದ್ರೆ ಒಂದ್ಸತಿ ಆ ಫೈಲ್ ನ ಓಪನ್ ಮಾಡಿದೀವಿ ಅಂತಂದ್ರೆ ಆ ಫೈಲ್ ನ ನಾವು ಕಂಪಲ್ಸರಿ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅದು ಯಾವಾಗ್ಲೂ ಓಪನ್ ಆಗಿರುತ್ತೆ, ನಾವೇನೇ ಫಂಕ್ಷನ್ಸ್ ಪರ್ಫಾರ್ಮ್ ಮಾಡಿದ್ರೆ ಎಲ್ಲಾ ಫೈಲ್ ಅಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು once the file has been opened, we supposed to close that one. Okay, by using the method. We can close the file object by calling close method. Write a program. Here is the one program where we can use to read the data from the file. ಅಂದ್ರೆ ಆಲ್ರೆಡಿ ಇರ್ತಕ್ಕಂಥ ಫೈಲ್ ನ ನಾವು ಓಪನ್ ಮಾಡಬೇಕು ಅಂತಂದ್ರೆ, ಸೊ x is equal to none, try x is equal to open
ಟೆಸ್ಟ್ ಡಾಟ್ ಟೆಕ್ಸ್ಟ್ ಅಂದ್ರೆ ಇದು ಆಲ್ರೆಡಿ ಒಂದು ಫೈಲ್ ಇದೆ, ಇದನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ, ಹೌದಾ. ಪ್ರಿಂಟ್ ಫೈಲ್ ಈಸ್ ಓಪನ್ಡ್ ಅಂದ್ರೆ ಫೈಲ್ ಓಪನ್ ಆದ ತಕ್ಷಣ ಈ ಮೆಸೇಜ್ ನ ಪಾಸ್ ಆಗ್ಬೇಕು. ಅದಾದ್ಮೇಲೆ ಪ್ರಿಂಟ್ ಎಕ್ಸ್ ಅಂದ್ರೆ ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನಂತ ಇದೆ ಅದನ್ನ ಓಪನ್ ಮಾಡ್ಬೇಕು. ಅದಾದ್ಮೇಲೆ ಓಪನ್ ಆಗುತ್ತೆ ಅಂದ್ರೆ ಕಂಟೆಂಟ್ ಏನಿದೆ ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನೀವೇನು ಟೆಕ್ಸ್ಟ್ ಎಂಟರ್ ಮಾಡಿದ್ರೆ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಅದಾದ್ಮೇಲೆ ಡಾಟಾ ಈಸ್ ಈಕ್ವಲ್ ಟು ಎಕ್ಸ್ ಡಾಟ್ ರೀಡ್ ಅಂದ್ರೆ ನೀವು ಟೆಕ್ಸ್ಟ್ ಡಾಟ್ ಟೆಕ್ಸ್ಟ್ ಅಲ್ಲಿ ಇರ್ತಕ್ಕಂತ ಡಾಟಾನ ರೀಡ್ ಮಾಡಬೇಕು ಅಂದ್ರೆ ಎಕ್ಸ್ ಡಾಟ್ ರೀಡ್ ಅಂತ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ರಿ. ಆಫ್ಟರ್ ರೀಡಿಂಗ್ ದಟ್ ಫೈಲ್ ಇಟ್ ವಿಲ್ ಸ್ಟಾರ್ಟ್ ಡಿಸ್ಪ್ಲೇಯಿಂಗ್ ದಟ್ ಪ್ರಿಂಟ್ ಡಾಟಾ. ಓಕೆ, ಇಸ್ ಇಟ್ audible or not? Can you able to hear my voice? Yes, sir. Yes, It's clear, sir. sir. Yes, sir. Clear, sir. Right. So after performing the try block, we have another function, exception block. Exception when it will execute when we got error with this try block. Error exception block na pass ಮಾಡ್ತೀವಿ. Error ಇಲ್ಲ ಅಂತಂದ್ರೆ it won't execute the exception block. So just a second. ಪ್ರೋಗ್ರಾಮ್ ನ ಬರ್ಕೊಡ್ರಿ ಎಲ್ಲರೂ, ಬಿ ಫಾಸ್ಟ್. ಸೊ ಹಿಯರ್ ಸೊ ವಾಟ್ ಕೈಂಡ್ ಎರರ್ ಯಾವಾಗ ಅಕ್ಕರ್ ಆಗುತ್ತೆ ಅಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಡಾಟ್ ಟೆಕ್ಸ್ಟ್ ಈ ಫೈಲ್ ಎಕ್ಸಿಸ್ಟ್ ಇದ್ರೆ ಮಾತ್ರ ನಿಮಗೆ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇಫ್ ದ ಟೆಕ್ಸ್ಟ್ ಡಾಟ್ ಟೆಕ್ಸ್ಟ್ ಫೈಲ್ ಇಫ್ ಇಟ್ ಇಸ್ ನಾಟ್ ಅವೈಲಬಲ್ ಡೆಫಿನೆಟ್ಲಿ ಇಟ್ ವಿಲ್ ಥ್ರೋ ಎಸ್ ಎರರ್ ಅಕ್ಕರ್ಡ್ ಅಂತ ಹೇಳಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮಾಡ್ಕೊಳ್ಳುತ್ತೆ. ಓಕೆ, this is the way of getting the errors. If the file is exist, then definitely it will execute, or else it won't execute. It will throw error code as a error occurred. Final block ಅಲ್ಲಿ ಏನ್ ಮಾಡ್ತಾ ಇದೀವಿ, if x colon x dot close print file is closed ಅಂದ್ರೆ ನಾನು ಹೇಳಿದ್ದೆ ನಿಮಗೆ ಫೈಲ್ ಯಾವಾಗಲೂ ಓಪನ್ ಆದ ತಕ್ಷಣ ನಾವೇನ್ ಮಾಡ್ಬೇಕು, ಕ್ಲೋಸ್ ಮಾಡಲೇಬೇಕು. ಕ್ಲೋಸ್ ಮಾಡಲಿಲ್ಲ ಅಂದ್ರೆ ಅದು ಯಾವಾಗಲೂ ಫೈಲ್ ಓಪನ್ ಆಗಿರುತ್ತೆ. ಸೊ ಆಯ್ತಾ, ಸೊ ಇಲ್ಲಿದೆ ನೋಡಿ, ಫೈಲ್ ಈಸ್ ಓಪನ್ಡ್, ಓಪನ್ ಫೈಲ್ ಟೆಕ್ಸ್ಟ್ ಡಾಟ್ ಟೆಕ್ಸ್ಟ್ ಮೋಡ್ ಆರ್ ಅಂದ್ರೆ ರೀಡ್ ಅಟ್ ಫೈಲ್ ಅಡ್ರೆಸ್ ಇದು. ಸೊ ವಿ ಆರ್ ಎಂಟರಿಂಗ್ ದ ಟೆಕ್ಸ್ಟ್ ಸತ್ಯ ಅಮೀರ್ಪೇಟ್ ಹೈದರಾಬಾದ್ ತೆಲಂಗಾಣ, ಫೈಲ್ ಹ್ಯಾಸ್ ಬೀನ್ ಕ್ಲೋಸ್ಡ್. ದಿಸ್ ಇಸ್ ದ way of working with the file handling mechanism. Is it understood? Yes, sir. Yes, sir. Yes. Okay then, I think, is it clear everything? Sir. Right.
We have another program. ಯಾರಾದರೂ ಅನ್ಮ್ಯೂಟ್ ಮಾಡಿ ಈ ಪ್ರೋಗ್ರಾಮ್ನ ಎಕ್ಸ್ಪ್ಲನೇಷನ್ ಮಾಡಿ, ಸೊ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಎನಿವನ್ ಇಂಟ್ರೆಸ್ಟೆಡ್ ಟು ಎಕ್ಸ್ಪ್ಲೇನ್ ದಿಸ್ ಪ್ರೋಗ್ರಾಮ್? Or else just write down this program. Tomorrow you'll give your next class, you supposed to explain this program, all of you. Okay, just write down, be fast. ಈ ಪ್ರೋಗ್ರಾಮ್ ಬರ್ಕೊಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಹೇಳ್ಬೇಕು ಎಲ್ಲರೂ. ಬರ್ಕೊಳ್ಳಿ. ವಾಯ್ಸ್ ಕೇಳಿಸ್ತಿದೆನಾ ನಿಮಗೆ ಎಲ್ಲರಿಗೆ? Yes, sir. ಬರ್ಕೊಳ್ಳಿ, ಜಲ್ದಿ ಬರ್ಕೊಂಡು ನೀಟಾಗಿ ಬರ್ಕೊಳ್ಳಿ. ಯಾರಾದ್ರೂ ಹೇಳಿದ್ರೆ ಹೇಳ್ಬೋದು ನೋಡಿ, ಅನ್ಮ್ಯೂಟ್ ಮಾಡಿ. ಯಾರಾದರೂ ಎಕ್ಸ್ಪ್ಲೇಷನ್ ಮಾಡೋದು ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾಡಿ, ಇಲ್ಲ ಅಂತಂದ್ರೆ ಇಫ್ ಯು ನೀಡ್ ಟೈಮ್ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಟೈಮ್. ನೆಕ್ಸ್ಟ್ ಕ್ಲಾಸ್ ಯು ಕ್ಯಾನ್ ಏಬಲ್ ಟು ಎಕ್ಸ್ಪ್ಲೇನ್ ದಿಸ್ ಒನ್. Okay then. Today we'll finish this class over here. We have just only 5 minutes, so stay online. Okay. On Wednesday we will continue this class. Or else if you have any doubts regarding the today classes, just you can ask me.
Any doubts regarding the today classes? ನೋ ಸರ್. No, sir. ಸರ್ ಸ್ಕ್ರೋಲ್ ಮಾಡ್ರಿ ಸರ್, ಅದು ಔಟ್ಪುಟ್ ಬರ್ಕೋಬೇಕು. Is it over? Shall you complete today classes? Yes, sir. Yes, sir. Be prepared with this program. Next class, I will ask this regarding the explanation. Okay. Okay then. Bye.